ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲಿಖಿತಾಸ್ ಫ್ಲೇವರ್. ಉಪ್ಸಾರು ಅಂತ ಅಂದ್ರೇ ಬಾಯಲ್ಲಿ ನೀರು ಬರುತ್ತೆ. ಅದರಲ್ಲೂ ಸೊಪ್ಪು ಬೇಳೆ ಉಪ್ಸಾರು ಅಂತ ಅಂದರೆ ಎಷ್ಟೋ ಜನಕ್ಕೆ ಫೇವ್ರೆಟ್ ಊಟನೇ ಬಿಡಿ. ಅದಕ್ಕೋಸ್ಕರ ಇವತ್ತು ಈ ಫೇಮಸ್ ಸೊಪ್ಪು ಬೇಳೆ ಉಪ್ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 15ರಿಂದ 16 ಗುಂಟೂರು ಮೆಣಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ. 3 ಗಡ್ಡೆ ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ. 1 ಸ್ಪೂನ್ ಮೆಣಸು, ನಿಂಬೆ ಗಾತ್ರದ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ ತೊಗರಿಬೇಳೆ, 1 ಕಪ್ ಹೆಸರು ಕಾಳು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆ ಸೊಪ್ಪಿನ ಪಲ್ಯಕ್ಕೆ ಏನೇನು ಬೇಕು ಅಂತ ನೋಡೋಣ. 4 ಸ್ಪೂನ್ ಎಣ್ಣೆ, 5ರಿಂದ 6 ಒಣಮೆಣಸಿನ್ಕಾಯಿ, 2 ಮೀಡಿಯಂ ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಹಾಗೆ ಸಾಸಿವೆ. ಈ ಸೊಪ್ಪು ಬೇಳೆ ಉಪ್ಸಾರಿಗೆ ಮೇಯ್ನ್ ಇಂಗ್ರೀಡಿಯೆಂಟೇ ಅರವೆ ಸೊಪ್ಪು. ನಾನಿಲ್ಲಿ 2 ಕಟ್ ಅರವೆ ಸೊಪ್ಪನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಟು 2 ಲೀಟ್ರ್ ನೀರನ್ನ ಹಾಕೊತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ನಾನಿಲ್ಲಿ ತೊಳೆದಿಟ್ಕೊಂಡಿರುವಂತಹ ಹೆಸರು ಕಾಳು ಮತ್ತು ತೊಗರಿಬೇಳೆನ ಹಾಕೊಳ್ತಾ ಇದ್ದೀನಿ. ಇದಕ್ಕೆ 1/4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಹಾಕೋದ್ರಿಂದ ಬೇಳೆಕಾಳುಗಳು ತುಂಬ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿ 1 ಕೂಗಿಸ್ಕೊಂಡ್ರೆ ಸಾಕು, ಬೇಳೆಕಾಳುಗಳು ಹದವಾಗಿ ಬೆಂದಿರುತ್ತೆ. ಕುಕ್ಕರ್ ಕೂಗೋಷ್ಟರಲ್ಲಿ ನಾನಿಲ್ಲಿ ಉಪ್ಸಾರು ಖಾರಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. 1 ಜಾರ್ಗೆ ಸ್ವಲ್ಪ ಕಾಯಿ, ಹಾಗೆ 15ರಿಂದ 16 ಹುರಿದಿಟ್ಕೊಂಡಿರೋಂತಹ ಗುಂಟೂರು ಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ. ಫಸ್ಟು ಕಾಯಿ ಮತ್ತು ಮೆಣಸಿನ್ಕಾಯಿನ ತರ್ತರಿಯಾಗಿ ರುಬ್ಬಿಟ್ಕೊಳ್ಳೋಣ. ನೋಡಿ, ಇಷ್ಟು ರುಬ್ಕೊಂಡ್ರೆ ಸಾಕು. ಈಗ ನೆನೆಸಿಟ್ಕೊಂಡಿರೋಂತಹ ಹುಣಸೆಹಣ್ಣು ಹಾಕೋಬೇಕು. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇಷ್ಟೂ ಕೂಡ ಇನ್ನೊಂದ್ಸಲಿ ರುಬ್ಕೋಬೇಕು. ರುಬ್ಬಿದ್ದಾದಮೇಲೆ 1 ಸ್ಪೂನ್ ಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬಿಡಿಸಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಂಡು ಇನ್ನೊಂದ್ಸಲಿ ರುಬ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಕುಕ್ಕರಲ್ಲಿ ಕೂಗಿಸ್ಕೊಂಡಿರುವಂಥ ಬೇಳೆಕಾಳನ್ನ ಒಂದು ಸ್ವಲ್ಪ ಹಾಕ್ಕೊಂಡು ರುಬ್ಕೊಬೇಕು. ನೋಡಿ, ಈಗ ಉಪ್ಸಾರು ಖಾರ ರೆಡಿಯಾಗಿದೆ. ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ 1 ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಹದವಾಗಿ ಬೆಂದಿರುತ್ತೆ. ಒಂದೇ ಕೂಗುಗೆ ನೀಟಾಗಿ ಹದವಾಗಿ ಬೆಂದಿರುತ್ತೆ. ಈಗ ಇದಕ್ಕೆ ಚೆನ್ನಾಗಿ ತೊಳೆದು ಮೀಡಿಯಂ ಸೈಜಲ್ಲಿ ಹೆಚ್ಚಿಟ್ಕೊಂಡಿರುವಂತಹ ಅರವೆ ಸೊಪ್ಪನ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಈ ಅರವೆ ಸೊಪ್ಪಲ್ಲಿ ನಾರಿನಂಶ ಇರೋದ್ರಿಂದ ಡೈಜೆಷನ್ ಎಲ್ಲ ತುಂಬ ಚೆನ್ನಾಗಾಗತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀಟಾಗಿ ಬೇಯಿಸ್ಕೊಬೇಕು. ಹಾಗೆಯೇ ಈ ಅರವೆ ಸೊಪ್ಪಲ್ಲಿ ಐರನ್ ಕಂಟೆಂಟ್ ಇರೋದ್ರಿಂದ ಹಿಮೋಗ್ಲೋಬಿನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಎ ಇರೋದ್ರಿಂದ ಕಣ್ಣಿನ ದೃಷ್ಟಿಗೂ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಬೇಗ ಹಸಿವು ಕೂಡ ಆಗೋದಿಲ್ಲ. ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ ಅವ್ರಿಗೆಲ್ಲ ಬೆಸ್ಟ್ ಆಪ್ಷನ್ ಇದು. ರುಚಿಯಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಟ್ರೈ ಮಾಡಿ ನೋಡಿ. ನೋಡಿ, ಈಗ ತೊಗರಿಬೇಳೆ, ಹೆಸರು ಕಾಳು ಮತ್ತು ಅರವೆ ಸೊಪ್ಪು 3 ಕೂಡ ಚೆನ್ನಾಗಿ ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಬಸ್ಕೊತಾ ಇದ್ದೀನಿ. ಸೊಪ್ಪು ಬೇಳೆ ಕಾಳನ್ನ ಸಪ್ರೇಟ್ ಮಾಡ್ಕೊಬೇಕು. ಹಾಗೆಯೇ ಬಸ್ದಿರೋ ನೀರನ್ನ ಸಪ್ರೇಟ್ ಮಾಡ್ಕೋಬೇಕು.
ಈಗ ಸ್ಟವ್ ಹಚ್ಚಿ ಬಾಣಲಿ ಇಟ್ಟು 4 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದ್ಮೇಲೆ 5ರಿಂದ 6 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಹಾಕಿ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿದಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಹಾಗೇನೆ ರುಚಿ ಕೂಡ ಜಾಸ್ತಿ ಆಗುತ್ತೆ. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಈಗ ಇದಕ್ಕೆ ಬೇಯಿಸಿ ಬಸ್ತಿಟ್ಕೊಂಡಿರುವಂತಹ ಸೊಪ್ಪು ಬೇಳೆನ ಹಾಕ್ಕೊತಾ ಇದ್ದೀನಿ. ಸೊಪ್ಪು ಬೇಳೆ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ತಾ ಇದ್ದೀನಿ. ಕಾಯಿ ತುರಿ ಹಾಕೋದ್ರಿಂದ ಪಲ್ಯದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ. ನೋಡಿ, ಈಗ ಪಲ್ಯ ರೆಡಿಯಾಗಿದೆ. ಈಗ ಸ್ಟವ್ ಹಚ್ಚಿ ಬಸ್ತಿಟ್ಕೊಂಡಿರುವಂಥ ನೀರನ್ನ ಕುದಿಸ್ಕೊಬೇಕು. ಸ್ವಲ್ಪ ಉಪ್ಸಾರು ಖಾರದ ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ತಿರುವ್ಕೊಬೇಕು. ಇದಕ್ಕೆ 1 ಸ್ಪೂನ್ ಖಾರ ಹಾಕೋತಾ ಇದ್ದೀನಿ. ಉಪ್ಸಾರು ಮತ್ತು ಖಾರ ಎರಡು ನೀಟಾಗಿ ಮಿಕ್ಸ್ ಆಗೋವರೆಗೂ ತಿರುವ್ಕೊಬೇಕು. ಈಗ ಇದಕ್ಕೆ 5ರಿಂದ 6 ಬೆಳ್ಳುಳ್ಳಿ ಎಲೆನ ಜಜ್ಜಿ ಹಾಕೊತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಬೇರೆ ಸಾರೆಲ್ಲ ತಿಂದು ಬೇಜಾರಾಗಿದ್ದಾಗ ನಾನು ಹೇಳ್ಕೊಟ್ಟಿರೋ ವಿಧಾನದಲ್ಲಿ ಉಪ್ಸಾರು ಮಾಡ್ಕೊಂಡು ತಿಂದು ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇಷ್ಟು ಕುದಿಸ್ಕೊಂಡ್ರೆ ಸಾಕು. ಈಗ ಉಪ್ಸಾರು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಲಿಖಿತಾಸ್ ಫ್ಲೇವರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನೂ ರುಚಿಕರವಾದ ರೆಸಿಪಿಗಳ ಜೊತೆ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.